ಮೂಡಾ ಮಹಾಯುದ್ಧಕ್ಕೆ ಮತ್ತಷ್ಟು ತಿರುವುಗಳು ಸಿಗ್ತಾ ಇದೆ. ಸಿಎಂ ಪತ್ನಿಗೆ ಮೈಸೂರಿನಲ್ಲಿ ಮೂಡಾ ನಿವೇಶನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಾರ್ವತಮ್ಮ ಬರೆದಂತಹ ಪತ್ರ ಲಭ್ಯವಾಗಿದೆ. ಪ್ರಾಧಿಕಾರದ ಬಡಾವಣೆಯನ್ನು ನಿರ್ಮಿಸಿ ನಿವೇಶನ ಹಂಚಿದ ಬಳಿಕ ಜಮೀನನ್ನು ಖರೀದಿಸಿದ್ರ ಸಿಎಂ ಬಾಮೈದ. ಮೂಡಾ ಹಗರಣ ಬೆಳಕಿಗೆ ಬಂದ ಮೇಲೆ ದಾಖಲೆಯನ್ನು ತಿರುಚಿದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ. 50-50 ಅನುಪಾತದಲ್ಲಿ ನಿವೇಶನಕ್ಕಾಗಿ ಸಿಎಂ ಪತ್ನಿ ಬರೆದಂತಹ ಪತ್ರ ಇದು. ಯಾವ ಸ್ಥಳದಲ್ಲಿ ಅಂತೇಳಿ ಬರೆದ ಜಾಗಕ್ಕೆ ವೈಟ್ನರ್ ಹಾಕಿದ್ರ ಅಧಿಕಾರಿಗಳು. ವಿಜಯನಗರದ 2, 3ನೇ ಹಂತದಲ್ಲಿಯೇ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಕೇಳಿದ್ರ. ಸಿಎಂ ಪತ್ನಿಗೆ ಮೈಸೂರಿನಲ್ಲಿ ಮೂಡಾ ನಿವೇಶನದ ಹಂಚಿಕೆಯ ವಿಚಾರ. ಈಗ ಆ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಇಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನಾವು ಈ ರೀತಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ರೆ ಅದನ್ನು ಬಹಿರಂಗಪಡಿಸಲಿ ಅಂತ ಹೇಳಿ. ಈಗ ಒಂದು ಪತ್ರ ವೈರಲ್ ಆಗಿದೆ. ಅದು ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರು ಮೂಡಾ ಅಧಿಕಾರಿಗಳಿಗೆ ಬರೆದಂತಹ ಪತ್ರ ಅಂತ ಹೇಳಲಾಗ್ತಾ ಇದೆ. ಆ ಪತ್ರದಲ್ಲಿ ವಿಜಯನಗರದಲ್ಲಿಯೇ 14 ಸೈಟುಗಳನ್ನು 50-50 ಅನುಪಾತದಲ್ಲಿ ಕೊಡಬೇಕು ಅನ್ನುವಂತಹ ಪತ್ರ ಅದು. ಈ ಪತ್ರ ಈಗ ಮತ್ತಷ್ಟು ರೋಚಕ ತಿರುವನ್ನು ಮೂಡಾ ಪ್ರಕರಣದಲ್ಲಿ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳನ್ನು ಎದ್ದು ಕಾಣಿಸ್ತಾ ಇರುವಂಥದ್ದು. ಈಗ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಮತ್ತೊಂದು ಕಡೆ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ. ಈ ಬೆನ್ನಲ್ಲೇ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ನಿವೇಶನವನ್ನು ಕೊಡಬೇಕು ಅಂಥೇಳಿ ಪಾರ್ವತಿಯವರು ಸಿಎಂ ಅವರ ಧರ್ಮಪತ್ನಿ ಬರೆದಂತಹ ಪತ್ರ ಈಗ ವೈರಲ್ ಆಗಿರುವಂತಹದ್ದು. ಅದು ಈ ಪ್ರಕರಣದಲ್ಲಿ ಮತ್ತಷ್ಟು ಸ್ಫೋಟಕ ತಿರುವು ಕೊಡುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಮೂಡಾ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ನಡುವೆ ಪತ್ರ ಒಂದು ವೈರಲ್ ಆಗಿರುವಂತಹದ್ದು. ಏನು ಹೇಳ್ತಾ ಇದೆ ಪತ್ರ ಅಂತ, ಜೊತೆಗೆ ಈ ಪತ್ರ ಯಾವ ರೀತಿ ಟ್ವಿಸ್ಟ್ ಕೊಡಬಹುದು ಈ ಪ್ರಕರಣಕ್ಕೆ ಅಂತ? ಈ ವಿಚಾರ ಏನು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಿರುವಂತಹ ಪತ್ರ ಇದು. ಈ ಪತ್ರದ ಮೂಲಕವಾಗಿ ಒಟ್ಟು 2 ಅಂಶಗಳು ಸ್ಪಷ್ಟವಾಗ್ತಾ ಇರುವಂತದ್ದು. ಈ ಅಂಶದಲ್ಲಿ ಅವರೇ ಖುದ್ದಾಗಿ ನಮೂದು ಮಾಡ್ತಾರೆ. ಏನು ಅಂದ್ರೆ ಇಲ್ಲಿವರೆಗೂ ಕೂಡ ಇದ್ದಂತಹದ್ದು, ಇವರು ಏನೋ ಸಿಎಂ ಪತ್ನಿ ಅವರ ಸಹೋದರ 2004ರಲ್ಲಿ ಈ ಜಮೀನನ್ನ ಖರೀದಿ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ತನಕ ಇದ್ದಂತಹ ದಾಖಲೆ. ಆದ್ರೆ ಇದೇ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆಯುವಂತಹದ್ದು, ಈ ಒಂದು ಏನು ಭೂಮಿ ಸ್ವಾಧೀನ ಪಡಿಸ್ಕೊಳ್ಳಲಾಗಿದೆ, ಅದಕ್ಕೆ 2001ರಲ್ಲೇ ಸದರಿ ಬಡಾವಣೆಯಲ್ಲಿ ನಿವೇಶನಗಳನ್ನ ಹಂಚಿ ಮಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಮೂದು ಮಾಡ್ತಾರೆ. ಅಲ್ಲಿಗೆ ವೆರಿ ಸಿಂಪಲ್ ಪ್ರೇಮ್, 2001ರಲ್ಲೇನೆ ಆ ಜಾಗದಲ್ಲಿ ನಿವೇಶನಗಳು ಕೂಡ ಆಗಿ ಅದನ್ನ ಮಾರಾಟವನ್ನ ಪ್ರಾಧಿಕಾರ ಮಾಡಿದೆ ಅನ್ನುವಂಥದ್ದು ಅವರ ಪತ್ರದ ಮೂಲಕ ಸ್ಪಷ್ಟ. ಅಲ್ಲಿಗೆ 2001ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನವನ್ನ ಮಾರಿದಂತಹ ಜಾಗವನ್ನ 2004ರಲ್ಲಿ ಯಾವ ರೀತಿಯಾಗಿ ಸಿಎಂ ಅವರ ಪತ್ನಿಯ ಸಹೋದರ ಖರೀದಿ ಮಾಡ್ತಾರೆ? ಇವರೇ ಹೇಳ್ತಾ ಇದ್ದಂತೂ 2004ರಲ್ಲಿ ನಾವು ಖರೀದಿ ಮಾಡಿದ್ದೀವಿ ಅಂತ. ಮಾರಿರುವಂತ ನಿವೇಶನದ ಜಾಗವನ್ನೇ ಮತ್ತೆ ಹೇಗೆ ಖರೀದಿ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಪತ್ರದ ಮೂಲಕವಾಗಿ ಮೊದಲನೇದಾಗಿ ಉಟ್ಕೊಳ್ಳುವಂತಹ ಅನುಮಾನ. ಎರಡನೆಯ ಅನುಮಾನ, ಅವರದೇ ಒಂದು ಪತ್ರದಲ್ಲಿ ಕೊನೆಯ ಒಂದು 3 ಲೈನಲ್ಲಿ ಒಂದು ದೊಡ್ಡದೊಂದು ಗ್ಯಾಪ್ ಇದೆ. ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರವು ಅಂತ ಅಲ್ಲೊಂದು ದೊಡ್ಡದೊಂದು ಗ್ಯಾಪ್ ಇದೆ. ಈಗ ಬರ್ತಾ ಇರುವಂತಹ ಅನುಮಾನಗಳ ಪ್ರಕಾರವಾಗಿ ಅಲ್ಲಿ ವೈಟ್ನರ್ ಮಾಡಲಾಗಿದೆ. ಈ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಅದಕ್ಕೆ ವೈಟ್ನರ್ ಹಾಕಲಾಗಿದೆ. ಅಲ್ಲಿ ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ತಮಗೆ ನಿವೇಶನವನ್ನ ಪರ್ಯಾಯ ನಿವೇಶನವನ್ನ ಕೊಡಬೇಕು ಅಂತ ನಮೂದು ಮಾಡಿದ್ರು, ಅದಕ್ಕೆ ವೈಟ್ನರ್ ಹಚ್ಚಲಾಗಿದೆ ಅನ್ನುವಂಥದ್ದು ಈಗ ಇರುವಂತಹದ್ದು. ಒಂದು, ಪಾರ್ವತಮ್ಮನವರು ತಮ್ಮ ಕೊಟ್ಟಿರುವಂತಹ ದಾಖಲೆ ಮೂಲಕವಾಗಿ 2001ರಲ್ಲೇ ನಿವೇಶನ ಮಾರಿದ್ದು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಎರಡನೇದಾಗಿ ಈ ದಾಖಲೆಯನ್ನೇ ತಿರ್ಚಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಕೆಪಿ ನಾಗರಾಜ್, ಯಾವಾಗ ಈ ಸೈಟ್ ಫೈಟ್ ಜೋರಾಯಿತು, ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಸ್ಪಷ್ಟನೆ ಕೊಡುವಂತಹ ಸಂದರ್ಭದಲ್ಲಿ ನಾವು ಮೂಡಾ ಅಧಿಕಾರಿಗಳಿಗೆ ಯಾವುದೇ ಪತ್ರವನ್ನು ಬರೆದಿಲ್ಲ, ಮೂಡಾ ಅಧಿಕಾರಿಗಳೇ ಅವರ ವಿವೇಚನೆಗೆ ತಿಳಿದು ಈ ರೀತಿಯ ಸೈಟನ್ನು ಕೊಟ್ಟಿದ್ದು ಅಂಥೇಳಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು. ಈಗ ಈ ಪತ್ರ ವೈರಲ್ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಏನಾದರೂ ಹೊಸ ಸಂಕಷ್ಟ ಶುರು ಆಗಬಹುದಾ, ಹೇಗೆ ಅಂತ? ಅಲ್ಲ, ಇದು ಸಂಕಷ್ಟದ ಪ್ರಶ್ನೆಗಿಂತ ಹೆಚ್ಚಾಗಿ ಕಾನೂನಿನ ತನಿಖೆ ವ್ಯಾಪ್ತಿಯಲ್ಲಿ ಎಲ್ಲದೂ ಕೂಡ ಬರುತ್ತೆ ಪ್ರೇಮ್. ಏನಂದ್ರೆ ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ದಂಥದ್ದು, ಈ ತರದೊಂದು ಪತ್ರ ಕೊಡುವಂಥದ್ದು ಸಹಜ. ಆದ್ರೆ ಬಹಳ ಅನುಮಾನ ಬರ್ತಾ ಇರುವಂತದ್ದು, ಪರ್ಟಿಕ್ಯುಲರ್ ಆಗಿ ಒಂದು ಇಡೀ ಲೈನ್ ಅನ್ನ ಯಾಕೆ ವೈಟರ್ ಆಗಿ ಮಾಡಲಾಗಿದೆ, ಒಂದು ಇಡೀ ಲೈನ್ ಯಾಕೆ ಗ್ಯಾಪ್ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಪದಗಳ ಅರ್ಥಗಳನ್ನ ಗಮನಿಸ್ತಾ ಇದ್ರೆ ಅಲ್ಲಿ ನಿರ್ದಿಷ್ಟವಾಗಿ ಒಂದು ಬಡಾವಣೆ ಅಂತ
ಬರ್ದಿದ್ದಾರೆ ಅನ್ನುವಂಥದ್ದೇ ಆ ಪದಗಳ ಜೋಡಣೆ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ದಂಥದ್ದು, ನಾವು ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ನಮಗೆ ಜಮೀನನ್ನ ಕೊಡಿ, ನಿವೇಶನವನ್ನ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಈ ಪತ್ರದ ಮೂಲಕವಾಗಿ ಬರ್ತಾ ಇರುವಂತಹ ಅನುಮಾನಗಳೇನು ಅಂತ ಅಂದ್ರೆ, ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ನಮಗೆ ಜಮೀನನ್ನ ಕೊಡಿ ಅಂತ ಸಿಎಂ ಅವರ ಪತ್ನಿ ಪತ್ರ ಬರೆದಿರುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿಗೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಫೇವರ್ ಮಾಡುವಂತಹ ದೃಷ್ಟಿಯಿಂದನೋ ಮತ್ತೊಂದು ದೃಷ್ಟಿಯಿಂದನೋ ಈ ದಾಖಲೆಯನ್ನ ತಿದ್ದಿರುವಂತಹ ಸಾಧ್ಯತೆಗಳೇ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು. ಅಲ್ಲಿಗೆ ಈ ಪತ್ರವೂ ಕೂಡ ತನಿಖೆಯ ಭಾಗವಾಗುತ್ತೆ. ತನಿಖೆಯಲ್ಲಿ ಈ ಪತ್ರ ತಿರುಚಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾದ್ರೆ ಅದು ನಿಜಕ್ಕೂ ಕೂಡ ಮತ್ತೊಂದು ರೀತಿಯಂತ ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.